ಈಗ ಮುಂಬರುವ HSTR ಮತ್ತು GPSTR ಪರೀಕ್ಷೆಗೆ ಕೇಳಬಹುದಾದಂತಹ ಮ್ಯಾಥ್ಸ್ ಕ್ವಶನ್ಸ್ನ ನಾವೀಗ ಸಾಲ್ವ್ ಮಾಡೋಣ. ಉದಾಹರಣೆಗೆ ಇವಾಗ ಟ್ರಯಾಂಗಲ್ ಈ ರೀತಿ ಇದೆ. ಈ ರೀತಿ ಇತ್ತು. ಇದರಲ್ಲಿ ಒಟ್ಟು ತ್ರಿಭುಜಗಳೆಷ್ಟಿದೆ ಅಂತ ಹೇಳಿ ನಮ್ಮ ಕ್ವಶನ್ ಕೇಳಿರ್ತಾರೆ ಅಂದ್ಕೊಳ್ಳಿ. ಅದನ್ನು ಈಸಿಯಾಗಿ ಹೇಗೆ ಸಾಲ್ವ್ ಮಾಡಬೇಕು, ಒಂದೊಂದು ಸಾಲ್ವ್ ಮಾಡಿದರೆ ನಮಗೆ ಕಷ್ಟ ಆಗುತ್ತೆ. ಹಾಗಾಗಿ ಒಂದೊಂದು ಎಣಿಸ್ತಾ ಕೂತ್ರೆ ಟೈಮ್ ಸಾಲಲ್ಲ. ಅವಾಗ ಏನು ಮಾಡಬೇಕು ನೋಡಿ, 1 2 3 ಅಂತ ಹೀಗಾದರೂ ನಂಬರ್ ಇಲ್ಲ, 1 2 3 ಹೀಗಾದರೂ ನಂಬರ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಎಷ್ಟು ಬಂತು ಇವಾಗ, n = 3 ಅನ್ನೋದೇನು ನಮ್ಮದು ಒಂದು ಆಡ್ ನಂಬರ್. ಓಕೆನಾ? ಈ ಆಡ್ ನಂಬರ್ ಬಂತು ಅಂತ ಇಟ್ಕೊಳ್ಳಿ. ಅವಾಗ ಏನು ಫಾರ್ಮುಲಾ ಇದೆಯಪ್ಪ ಅಂದರೆ, ಟೋಟಲ್ ಹೆಂಗೆ ಕಂಡುಹಿಡ್ಬೇಕಂದ್ರೆ ಟೋಟಲ್ ಆಫ್ ಟ್ರಯಾಂಗಲ್ ಹೆಂಗೆ ಕಂಡುಹಿಡ್ಬೇಕು, ಸಿಂಪಲ್ ಫಾರ್ಮುಲಾ ಏನಪ್ಪ ಅಂದರೆ n of n + 2 × 2n + 1 - 1 ಅಂತ ಬರ್ಕೊಳ್ಳಿ. ಬರ್ಕೊಂಡ್ರಾ? ಇವಾಗ ಏನು ಮಾಡಿ, n ಇದ್ದಲ್ಲೆಲ್ಲ 3 ಅಂತ ಪುಟ್ ಮಾಡಿ. 3 × 3 + 2 3 × 2 ಅಂದರೆ 6 + 1 - 1 ಅಂತ ಆಯಿತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ಸಿಂಪ್ಲಿಫಿಕೇಷನ್. ಅಂದರೆ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇವಾಗ ಏನಾಗುತ್ತೆ, 3 2 ಅಂದರೆ 5 ಆಗುತ್ತೆ. 5 3 15, 15 7 ಎಷ್ಟಾಗುತ್ತೆ, 105 ಆಗುತ್ತೆ. 105 - 1 ಅಂದರೆ 104 ಅಂದರೆ ಡೈರೆಕ್ಟ್ ಬರೆದ್ಬಿಡ್ತೀನಿ, 104. ಓಕೆ, ಈಗ 8 8 13 ಎಷ್ಟಪ್ಪ ಅಂದರೆ 104. ಸೊ ನಮಗೆ ಟೋಟಲ್ ಟ್ರಯಾಂಗಲ್ ಎಷ್ಟಾಗುತ್ತೆ, 13. ಸಿಂಪಲ್ ಅಲ್ವಾ? ಹಾಗಿದ್ರೆ ನೆಕ್ಸ್ಟು n = ಈವನ್ ನಂಬರ್ ಇದ್ದರೆ ಹೇಗೆ ಮಾಡಬೇಕು, ಯಾವ ಫಾರ್ಮುಲಾ ಹಾಕಬೇಕು ಅಂತ ನಿಮ್ಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. n = ಈವನ್ ನಂಬರ್ ಆಗಿದ್ದರೆ ಎಷ್ಟು ಟ್ರಯಾಂಗಲ್ ಬರ್ತೇವೆ, ಅದಕ್ಕೆ ಯಾವ ಫಾರ್ಮುಲಾ ಹಾಕ್ತೇವೆ ಅಂಥೇಳಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿಯಾಗಿ ಪ್ರಶ್ನೆ ಇರುತ್ತೆ. ಅಂದರೆ ಮೊದಲೆರಡು ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಮೂರನೇ ಸಂಖ್ಯೆಯನ್ನು ಸಂಬಂಧಿಸಿದ ನಾಲ್ಕನೇ ಸಂಖ್ಯೆಯನ್ನು ಬಿಡಿಸಬೇಕಾಗುತ್ತೆ. ಅಂದರೆ ಇದಕ್ಕೆ ಯಾವ ರೀತಿಯ ಸಂಬಂಧ ಇರುತ್ತೆ, ಅದೇ ರೀತಿಯಾದ ಸಂಬಂಧ ಈ ಸಂಖ್ಯೆಗೆ ಇರುತ್ತದೆ. ಮೊದಲು ಈ ಸಂಖ್ಯೆಗಿರುವಂಥ ಸಂಬಂಧವನ್ನು ಕಂಡುಹಿಡಿದು ನಂತರ ನಾವು ಈ ನಾಲ್ಕನೇ ಸಂಖ್ಯೆಯನ್ನು ಬಿಡಿಸಬೇಕಾಗುತ್ತೆ. ಈಗ ಮೊದಲು ನಾವೇನು ಮಾಡಬೇಕು, ಈ ಸಂಖ್ಯೆಯ ಸಂಬಂಧ ಏನಂತ ತಿಳ್ಕೊಬೇಕು. ಇಲ್ಲಿರುವಂಥ ಸಂಬಂಧ ಏನಪ್ಪ ಅಂತಂದ್ರೆ x⁴ (1) ಅನ್ನೋದೇನಿದು ಸಂಬಂಧ, ಇದ್ರ ನಡುವೆ ಇರುವಂಥ ರಿಲೇಷನ್ ಅದು. ಓಕೆನಾ? ಈಗ ನೋಡಿ, ಈಗ ಅಂದರೆ ಏನಾಗಿರುತ್ತೆಪ್ಪ ಅಂದ್ರೆ, ಈಗ 3:2ನ x = 3:2 ಮಾಡಿದರೆ ನಾವೇನು ಮಾಡ್ತೇವೆ, 9 ಬರುತ್ತೆ. ಆಗ x ಅಂದ್ರೇನು 3 - 1, a ಅಂದರೆ ಏನಿದೆ 2 + 1 ಮಾಡಿದರೆ ಏನು ಬರುತ್ತೆ, ಸಿಂಪ್ಲಿಫಿಕೇಷನ್ ಮಾಡಿದರೆ 9. 3 - 1 ಅಂದರೆ 2, 2:2 + 1 ಅಂದರೆ 2 ಏನು ಬರುತ್ತೆ, 3 ಬರುತ್ತೆ. 3 ಬರುತ್ತೆ ಅಂದರೆ 2 7 4, 4 7 8 ಅಂದರೆ ನಮಗೆ ಈ ಸಂಖ್ಯೆ ಬಂತು. ಅದೇ ರೀತಿ ನಾವು ಇವಾಗ ಏನು ಮಾಡಬೇಕು, ಈ ಸಂಖ್ಯೆನ ಕಂಡುಹಿಡಬೇಕು. ಹಾಗಿದ್ರೆ ಏನು ಮಾಡಬೇಕು ಹೇಳಿ, ಏನು ಮಾಡಬೇಕು ನಾವೀಗ, ಈಗ ಇದ್ರ 16 ಬರಬೇಕಂದ್ರೆ ನಾವೇನು ಮಾಡಬೇಕು, ಎಕ್ಸ್ನ 4 ತೊಗೋಬೇಕು. ಅಂದರೆ 4 7 4 4 16. ಸೊ ಇವಾಗ ಇಲ್ಲೇನಾಗುತ್ತೆ ಅಂದರೆ ಅದೇ ರೀತಿಯಾಗಿ ನಾವೇನು ಮಾಡಬೇಕು, ಇವಾಗ 4:2 ಅಂದರೆ ಏನಾಗುತ್ತೆ, 16 ಬರುತ್ತೆ. 4 - 1 2 + 1 ಮಾಡಿದರೆ ಏನು ಬರುತ್ತೆ ನಮಗೆ, ಇದು 16 ಬರುತ್ತೆ. ಇದೇನಾಗುತ್ತೆ ಅಂದರೆ 27. ಅಂದರೆ 4 - 1 ಅಂದರೆ 3 ಬರುತ್ತೆ. 3 ಇದೇನಾಗುತ್ತೆ, 3 ಬರುತ್ತೆ. 3:3 ಅಂದರೆ
3 ಇಂಟು 3 ಇಂಟು 3 ಅಂತ ಬರ್ಕೋಬೇಕಾಗುತ್ತೆ. 3 ಮೂರಲೆ 9, 9 ಮೂರಲೆ 27 ಈ ರೀತಿಯಾಗಿ ಬರುತ್ತೆ. ಸೊ ಹಾಗಾಗಿ ನಮಗೆ 4ನೇ ಸಂಖ್ಯೆ ಏನಾಗಿರುತ್ತಪ್ಪ ಅಂದರೆ 27 ಆಗಿರ್ತೈತಿ. ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇದು ಎರಡನೇದು 9 ಇದೆ, 1ನೇ ಸಂಖ್ಯೆ, 2ನೇದು 80, 3ನೇದು 100. ಹಾಗಾದರೆ ನಾವು 4ನೇ ಸಂಖ್ಯೆ ಕಂಡುಹಿಡಬೇಕಾಗುತ್ತೆ. ಇಲ್ಲಿ ಯಾವುದೇ ರಿಲೇಷನ್ ಇದೆ ನೋಡಿ, ಸ್ವಲ್ಪ ಗಮನಿಸಿ. ಸಂಬಂಧ ಏನಿದೆ ಅಂದರೆ ಎಕ್ಸ್ ಅನ್ನೋ ಸಂಖ್ಯೆ ಇದೆ, ಫಸ್ಟು ಆ ಸಂಖ್ಯೆನ ಸ್ಕ್ವೇರ್ ಮಾಡಿ -1 ಮಾಡಿದರೆ ನಮಗೆ 2ನೇ ಸಂಖ್ಯೆ ಬರುತ್ತೆ ನೋಡಿ. ಈಗ 9 ಇದೆಯಲ್ಲ, 9 ಓ ಸ್ಕ್ವೇರ್ -1 ಅಂದರೆ ಇಲ್ಲಿ 9ನ್ನು 2 ಸಲ ಗುಣಿಸಿದಾಗ ಅಂದರೆ 81 ಬರುತ್ತೆ. 81 - 1 ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 81 - 1 ಮಾಡಿದರೆ 80 ಬರುತ್ತೆ. ಅದು ಈ ಸಂಖ್ಯೆ ಆಗಿತ್ತು. ಅದೇ ರೀತಿ ನಾವು ಇವಾಗ ಏನು ಮಾಡಬೇಕು, 100 ಏನು ಮಾಡಬೇಕು, ಹೋಲ್ ಸ್ಕ್ವೇರ್ -1 ಮಾಡಬೇಕು. ಅಂದರೆ 100 ಇಂಟು 100 ಅಂದರೆ ಎಷ್ಟು ಬರುತ್ತೆ? 100 ಇಂಟು 100. ಅವಾಗ ನಮಗೆ ಎಷ್ಟು ಬರುತ್ತೆ? 10,000 ಬರುತ್ತೆ. 10,000 - 1 ಅಂತ ಹೇಳಿದ್ದಾರೆ. ಅವಾಗ ಎಷ್ಟು ಬರುತ್ತೆ? 9,999. ಸೊ ನಮ್ಗೆ ಇವಾಗ ಏನಾಗುತ್ತೆ ಆನ್ಸರ್? ಏನಾಗುತ್ತೆ? 4ನೇ ಸಂಖ್ಯೆ ಏನಾಗಿರ್ತೈತಿ? 9,999. ಇದು ನಮ್ಮ ಆನ್ಸರ್ ಆಗಿರುತ್ತೆ. ಈ ರೀತಿಯಾಗಿ ಒಟ್ಟಾರೆ ಬಿಡಿಸುವ ವಿಧಾನವನ್ನು ನಾವು ಈ ರೀತಿಯಾಗಿ ತಿಳ್ಕೊತೀವಿ. ಹಾಗಾದರೆ ಇದೇ ರೀತಿಯಾಗಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ 121:12 ಇದ್ದಾಗ 4ನೇ ಸಂಖ್ಯೆಯನ್ನು ಕಂಡುಹಿಡಿದು ನನಗೆ ತಿಳಿಸಿ. ಇದರ ಆನ್ಸರ್ ನನಗೆ ಕಮೆಂಟ್ ಮಾಡಿ, ಓಕೆನಾ? ಇದೇ ರೀತಿ ಹೆಚ್ಚಿನ ಪ್ರಶ್ನೆಗಳನ್ನು ಬಿಡಿಸೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ.